ಪ್ಯಾಂಡಾ, ಇವತ್ತು ನಿನ್ನ ಸ್ಪೆಷಲ್ ಡೇ, ನಿನ್ನ ಬರ್ಡೇ. ಸೊ ನಿನ್ನ ಬರ್ಡೇಗೆ ಸ್ಪೆಷಲ್ ಆಗಿ ನಾವೇ ಕೇಕ್ ಪ್ರಿಪೇರ್ ಮಾಡೋಣ ಅಂತ ಅನ್ಕೊಂಡಿದ್ವಿ, ನಾವು 3 ಜನ ಸೇರಿ. ಟೇಸ್ಟ್ ಹೇಗಿರುತ್ತೆ ಅಂತ ತಿನ್ಬಿಟ್ಟು ಹೇಳಿ. ತಿನ್ಬಿಟ್ಟು ಹೇಳ್ಬೇಕಿಲ್ಲ, ಹೇಳಕ್ಕಾಗುತ್ತಾ? ಸೊ ಪ್ರಿಪರೇಷನ್ ಹೇಗಿರುತ್ತೆ ಅಂತ ಸ್ವಲ್ಪ ವಿಡಿಯೋ ಮಾಡ್ತಾ ಇದೀವಿ. ಸೊ ಐ ಥಿಂಕ್ ದಿಸ್ ವಿಡಿಯೋ ವಿಲ್ ಬಿ ಸ್ಪೆಷಲ್ ಫಾರ್ ಯು. ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಓಕೆ, ಸೊ ನಾವು ಕೇಕ್ ಪ್ರಿಪೇರ್ ಮಾಡ್ತೀವಿ ಅಂಡ್ ಪ್ರಿಪರೇಷನ್ ಹೇಗಿರುತ್ತೆ ಅಂತ ಒಂದು ಚಿಕ್ಕ ವಿಡಿಯೋ ಮಾಡ್ತಿದೀವಿ. ಸೊ ಟ್ರೈಯಿಂಗ್ ಅವರ್ ಲೆವೆಲ್ ಬೆಸ್ಟ್. ಚೆನ್ನಾಗಿ ಬರುತ್ತಲ್ವಾ? ಆಲ್ ದಿ ಬೆಸ್ಟ್. ಹೌಸ್ ದ ದೋಶ್. ಸೊ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಹೆಲ್ಪ್ ಮಾಡ್ಬಿಡಕಣ. ಸೊ ಗಾಯ್ಸ್, ಬನ್ನಿ ನಮ್ಮ ಶೆಫ್ನ ಕೇಳೋಣ. ಸರ್, ಏನ್ ಮಾಡ್ತಾ ಇದೀವಿ ನಾವು ಇವತ್ತು? ಏನ್ ಮಾಡ್ತಾ ಇದ್ದೀರಾ ಅಂತಲ್ಲ, ಇವತ್ತು ವಾಟರ್ ಮೆಲನ್ ಹಲ್ವಾ ಚೀಸ್ ಕೇಕ್ ಟ್ರೈ ಮಾಡೋಣ ಅಂತ ಇದೀವಿ 3 ಜನ ಸೇರಿ. ಸೊ ಅದಕ್ಕೆ ಏನೇನ್ ಬೇಕು ಅಂದ್ರೆ ಇಷ್ಟ ಐಟಮ್. ಓಕೆ, ಸೊ ಬೇಕಾಗಿರುವ ಪದಾರ್ಥ ಮೊದಲಿಗೆ ಪಾತ್ರೆ, ಫ್ರೆಶ್ ಕ್ರೀಮ್, ಬಿಸ್ಕೆಟ್ಸ್, ವಾಟರ್ ಮೆಲನ್, ಪಾತ್ರೆ ಪಗಡೆ ಎಲ್ಲ ತೋರಿಸ್ತು. ಇದೇನಿದು? ಜಿಲೆಟಿನ್. ಓಕೆ, ಮಿಲ್ಕ್, ನೈಫ್. ಏನ್ ಗುರು ಇದು ಹಿಂಗೈತೆ? ಇದು ಮ್ಯಾಡ್ ಶೆಫ್ ಕೊಟ್ಟಿರೋದು ನಮ್ಮ ಕ್ವಾಟ್ಲೆ ಕಿಚನ್ ಅಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ನೋಡ್ಕೊಳ್ಳಿ ಗಾಯ್ಸ್. ಲೈಮ್ ನೋಡಿ ಗಾಯ್ಸ್, ಇಷ್ಟು ಐಟಮ್ಸ್ ಬೇಕಾಗಿರುತ್ತೆ. ಸೊ ಬ್ರೋ, ಲೈಮ್ ಅಷ್ಟೇನಾ? ಮೆಣಸಿನ್ಕಾಯಿ ಬೇಡವಾ? ಚೀಸ್ ಕೇಕ್ ಮಾಡ್ತಿರೋದು ಇಂಥವ್ರನ್ನೆಲ್ಲ ಇಟ್ಕೊಂಡು ನಾವು ಕುಕಿಂಗ್ ವಿಡಿಯೋ ಮಾಡ್ತಾ ಇದೀವಿ. ನೋಡಿ, ಇದೇ ಮಗ ಚೀಸ್ ಕೇಕ್ಗೆ ಕೊತ್ತಂಬರಿ, ಪುದೀನ, ನೆಕ್ಸ್ಟ್ ಪುಳಿಯೋಗರೆನೂ ಮಾಡ್ಬಿಟ್ರಿ ಹೆಂಗೆ? ಮಿಸ್ ಆಗುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್. ಓಕೆ, ಬನ್ನಿ ಗಾಯ್ಸ್, ಸ್ಟಾರ್ಟ್ ಮಾಡುವ. ವಾವ್, ಯಾಕೋ ಇವತ್ತು ನನ್ನ ಉರ್ಸೋದಕ್ಕೆ ಅಂತ ಸಿಕ್ಕಾಪಟ್ಟೆ ಸ್ಕೆಚ್ ಹಾಕೊಂಡವ್ರೆ. ಅವಾಗಿಂದ ಬ್ಯಾಕ್ ಟು ಬ್ಯಾಕ್ ಉರ್ಸ್ತಾನೆ ಅವ್ರೆ. ಉರ್ಕೊಂಡ್ರೆ ಉರ್ಕೊಂತೀನಿ ಅಂತ ಹೇಳ್ತೀನಿ ನಾನು. ಏನ್ ಸಖತ್ತಾಗ ಅಬ್ಬಾ ಛೇ, ಏನಂಚೆ ಅಣ್ಣ, ಏನ್ ಸಲ ನೀನ್ ಶೂಟಿಂಗ್ ಬಿಟ್ಬಿಡು ಗುರು, ನೀನು ಶೂಟಿಂಗ್ ಬಿಟ್ಬಿಡು, ನಾನು ಜ್ಯೂಸ್ ಅಂಗಡಿ ಹಾಕಿ ಕೊಟ್ಬಿಡ್ತೀನಿ. ಏನ್ ಕಟಿಂಗ್ ಬ್ರೋ, ಈ ಕಲಂಗಡಿ ಹಣ್ಣು ಚಿಪ್ಗಳ ಜೊತೆ ಏನ್ ಮಾಡೋದೀಗ? ಕುಂಟೂರು ಆಟ ಆಡೋಣ. ಯಾವ ಚೀಸ್ ಕೇಕ್ ಮಾಡ್ತೀನಿ ಅಂದ್ರೆ ಏನೇನೋ ಅಲ್ಲ, ಆ ಥರ ಏನಿಲ್ಲ ಅಂದ್ರು ಕೆಲಸ ಅವನೇ ಜೋಕ್ ಮಾಡಿ ಅವನೇ ನೋಡಿ ಫ್ರೆಂಡ್ಸ್, ತಾನೇ ಜೋಕ್ ಮಾಡಿ ತಾನೇ ನಗುವಂತ ಮುಖ. ಕ್ಲೋಸ್ ಅಪ್ ಬಿಡ್ಬಿಡಾಗುರು, ದಯವಿಟ್ಟು ಸುಮ್ಮನೆ ಮಗುಕ್ಕೆ ಬಾಯಿ. ಸೀರಿಯಲ್ ಮಾಡ್ಬೇಕಾದ್ರೆ ಕೆಲವೊಂದ್ಸರಿ ಡೈಲಾಗ್ ಬೇಕಂತ ಫಂಬಲ್ ಮಾಡ್ತಾನೆ. ಯಾಕೆ ಹೇಳು? ಕ್ಲೋಸ್ ಬರ್ಲಿ ಅಂತ ವೈಡ್ ಅಲ್ಲಿ ಫಂಬಲ್ ಮಾಡೋದು, ವೈಡ್ ಶಾಟ್ ಇಟ್ಟಾಗ ಫಂಬಲ್ ಮಾಡೋದು, ಯಾಕಂದ್ರೆ ಕ್ಲೋಸ್ ಅಲ್ಲಿ ಸಿಗುತ್ತೆ ಅಂತ. ಆದ್ರೆ ಈ ಕ್ಲೋಸ್ ಇಟ್ರೆ ಬೇಡ ಅಂತ. ನೋಡಿ ಎಷ್ಟು ಚಂದ ಮಕ. ಎಷ್ಟು ಸರಿ ಇಬ್ರು ಟಗ್ ಆಫ್ ವಾರ್ ಫೈಟ್ ಇದ್ದಾಗ ಫುಲ್ ಪ್ರಾಕ್ಟೀಸ್ ಮಾಡಿರ್ತೀವಿ, ಸಡನ್ ಆಗಿ ಫಂಬಲ್ ಅಂದ್ಬಿಡ್ತಾರೆ. ಯಾಕು ಅಂತ ಕೇಳಿದ್ರೆ ಇಲ್ಲ ಕಣ, ಕ್ಲೋಸ್ ಅಪ್ ಮಾಡ್ಬಿಡ್ತಾರೆ. ನೋಡಿ ಗಾಯ್ಸ್, ನೀವು ತುಂಬಾ ಏನಾದ್ರು ಕ್ಲೋಸ್ ಶಾಟ್ ಏನಾದ್ರು ಅಥರ್ವರ್ಡ್ ನೋಡಿದ್ರೆ ಈ ತರ ಚಿನ್ಮಿಣ್ಕಿ ಕೆಲಸಗಳು ಇದನ್ನ ಎಡಿಟ್ ಮೇನ್ ಕಂಟೆಂಟ್ ಇದೆ. ಇದಂತೂ ಮೇನ್ ಕಂಟೆಂಟ್ ಅಪ್ಪಾಜಿ. ಯಾಕೆ ಹೇಳಿ, ನಾನೇ ಎಡಿಟರ್. ಸೊ ಗಾಯ್ಸ್, ಇಬ್ರೇ ತುಂಬಾ ಕಷ್ಟ ಪಡ್ತಾ ಇದಾರೆ, ನಾನು ಸ್ವಲ್ಪ ಹೆಲ್ಪ್ ಮಾಡೋಣ. ಸೊ ಬನ್ನಿ. ಫ್ರೆಂಡ್ಸ್, ಇವಾಗ ಏನಿಲ್ಲ ಫ್ರೆಂಡ್ಸ್, ಅರ್ಧಕ್ ಬಿಟ್ಟವ್ರ ಕೆಲಸ ಅರ್ಧ ಮಾಡ್ತಾರೆ, ನಾನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಫೋನ್ ಬಂದು ಅಂತ ಓಡೋದ, ಯಾರು ಗರ್ಲ್ ಫ್ರೆಂಡ್ ಕಾಲ್ ಮಾಡಿದ್ರು. ಇವಾಗ ನೆಕ್ಸ್ಟ್ ಪ್ರೊಸೀಜರ್ ಏನಪ್ಪಾ? ಇದು ಈ ತರ ಬಿಸ್ಕುಟ್ ಹಾಕ್ಬೇಕು. ಓಕೆ, ಇದು ಫುಲ್ ಹುಡಿ ಆದ್ಮೇಲೆ ಗೀ ಹಾಕ್ಬೇಕು. ಓಕೆ, ಸೂಪರ್. ಸೊ ಇವಾಗ ಪೌಡರ್ ಆಗಿದೆ. ಸೊ ಇದಕ್ಕೆ ಓಕೆ, ಗೀ ಆಡ್ ಮಾಡಬೇಕು.
ಸೊ ನಾರ್ಮಲ್ ಬಟರು ಆ್ಯಡ್ ಮಾಡ್ಬೋದು, ಬಟ್ ನಾನು ಗೀ ಆ್ಯಡ್ ಮಾಡಿ. ಎಷ್ಟು ಚೆನ್ನಾಗಿ ಗ್ರೈಂಡ್ ಆಗಿದೆ. ಸ್ಪೆಷಲ್ ಆಗಿದ್ದು, ಸ್ಪೆಷಲ್ ಪರ್ಸನ್ಗೆ ಸ್ಪೆಷಲ್ ಆಗಿರಲಿ ಅಂತ. ಬ್ರೋ ನೆಕ್ಸ್ಟು ಏನು ಪ್ರೊಸೀಜರು? ಗೀ ಹಾಕ್ತಾನೆ ಇದ್ದೀನಿ. ಓಕೆ, ಇದನ್ನೇನಾದ್ರೂ ಅಮ್ಮ ನೋಡಿದ್ರೆ ಸಾಯಿಸೇ ಬಿಡ್ತಾರೆ. ಗೀ ಮೇಲೆ ಗೀ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ತುಪ್ಪ. ನೋಡಿ ಫ್ರೆಂಡ್ಸ್, ಅಪರೂಪಕ್ಕೆ ಒಂದು ಕೆಲಸ ಮಾಡ್ತಾ ಇದ್ದಾರೆ ನೋಡಿ. ನಿಂಬೆಹಣ್ಣು ಹಿಂಡ್ತಾ ಇದ್ದಾರೆ. ನಿಂಬೆಹಣ್ಣು ಕಟ್ ಮಾಡಿ. ಓ, ನೀವು ನಿಂಬೆಹಣ್ಣು ಹಿಂಡರಲ್ಲಿ ಎಕ್ಸ್ಪರ್ಟ್ ಅಲ್ವಾ ಬ್ರೋ? ಸೀರಿಯಲ್ ಅಲ್ಲೂ ಆ ಹೀರೋಯಿನ್ಗೆ ನಿಂಬೆಹಣ್ಣು ಇಡ್ತೀರಾ, ಇಲ್ಲೂ ನಿಂಬೆಹಣ್ಣು ಹಿಂಡ್ತೀರಾ. ಚೆನ್ನಾಗಿ ನಿಂಬೆಹಣ್ಣು ತಿರುಗಿಸ್ತೀರಾ ಅಪ್ಪಾಜಿ ನೀವು. ಹೇಳಿದ ಮಾತಿಗೆ ಏನು ಕೌಂಟರ್ ಕೊಡ್ಬೇಕು ಅಂತ ಗೊತ್ತಾಗ್ತಿಲ್ಲ ನಂಗೆ. ಯಾಕಂದ್ರೆ ನೀನು ಹೇಳ್ತಾವಲ್ಲ ಬ್ರೋ. ನೋಡಿ ನೋಡಿ ಎಷ್ಟು ಚಂದ ನಿಂಬೆಹಣ್ಣು ಹಿಂಡ್ತಾರೆ ಈಗ. ವಾವ್ ವಾವ್, ಆ ಕೈ ನೋಡಿ, ಆ ಕೈಯಲ್ಲಿ ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ ಅಂದ್ರೆ ನಿಂಬೆಹಣ್ಣು ಹಿಂಡಿ ನೋಡಿ ಗಾಯ್ಸ್, ಎಷ್ಟು ನೀಟಾಗಿ ನಿಂಬೆಹಣ್ಣು ಹಿಂಡ್ತಾರೆ. ಅಬ್ಬಾ, ಅದ್ರಲ್ಲಿ ಫುಲ್ ಜ್ಯೂಸ್ ಖಾಲಿ ಆಗಿದ್ರು ಆದ್ರೂ ಹಿಂಡ್ತಾ ಇದ್ದಾರೆ. ವಾವ್, ಸೂಪರ್ ಸೂಪರ್. ವಾವ್, ನೋಡಿ ನೋಡಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಅದನ್ನ ಫೋಕಸ್ ಚಂದ ಇಂಟೆನ್ಷನಲಿ ಅದನ್ನ ತೋರಿಸು ಅಂತ ಹೇಳಿಲ್ಲ ಕಣೋ, ಸುಮ್ಮನೆ ಮಾಡೋದ್ ಮಾಡ್ಕೊಡು ಅಂತ. ನಿಂಬೆಹಣ್ಣು ಹಿಂಡ್ರಿ. ನೆಕ್ಸ್ಟ್ ಟೈಮ್ ಈಗ ನನ್ನ ಮಗನ ಜೊತೆ ನಾನು ಬ್ಲಾಗ್ ಮಾಡಲ್ಲ ಗುರು. ನನ್ನ ಮಗನ ಜೊತೆ ಮಾಡಲ್ಲ. ಸರಿ, ಬಾಯ್ 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 ಬಾಯ್. ಸೀರಿಯಸ್ಲಿ ಹೋಗ್ತಾ ಇದ್ದೀನಿ ನಾನು. ಮನೆ ಡೋರ್ ಓಪನ್ ಇದೆ. ಅಲ್ಲಿ 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 ನೋಡಿ, ಅಲ್ಲಿ ಓಪನ್ ಇದೆ. ನಿಂಬೆಹಣ್ಣು ಇಲ್ಲಿ ನೋಡಿ, ಆ ಥರ ಅವ್ರು ಅಪರೂಪಕ್ಕೆ ಬೇರೆ ಕೆಲಸ ಮಾಡ್ತಿದ್ದಾರೆ. ಓ, ಇಲ್ಲೂ ತಿರುಗಿಸ್ತಾನೆ ಇದ್ದಾರೆ. ಬರೀ ತಿರುಗಿಸೋದೇ ಆಯ್ತು ಇವಪ್ಪ. ಸೊ ಇದು ಸಕ್ಕರೆ ಹಾಕಿದ್ದಾಯ್ತು. ಇನ್ನ ಈ ಕಡೆ ನಾವು ಪ್ಯಾನ್ ಮಾಡಿದ್ರೆ ಸರ್ರು ಪಾತ್ರೆ ತೊಳೆದ್ರಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾರೆ. ಒಬ್ಬ ಏನ್ ಸರ್ ಈ ತರ ಹಾರ್ಡ್ ವರ್ಕ್ ಮಾಡ್ತಾರೆ. ಸೊ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡ್ತಾರೆ ಸರ್, ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡ್ತಾರೆ. ಸಖತ್ತಾಗಿ ಮಾಡ್ತೀರಾ ಸರ್. ಓಕೆ, ಸೊ ಇದನ್ನ ಫೈನಲ್ ಆಗಿ ಬರೋ ವಿಡಿಯೋ ಮಾಡು. ಸಖತ್ತಾಗಿದೆ ಗುರು, ಒಳ್ಳೆ ಸ್ಮೆಲ್ ಬರ್ತಾ ಇದೆ. ಸೊ ಪನ್ನೀರ್ ತರ ರೆಡಿ ಮಾಡ್ಕೊಂಡಿದ್ವಿ. ಇದನ್ನ ಫ್ರೆಶ್ ಚೀಸ್ ಮಾಡಬೇಕು. ಬನ್ನಿ ಫ್ರೆಂಡ್ಸ್, ನೋಡೋಣ. ಇವಾಗ ನಾವು ಫ್ರೆಶ್ ಕ್ರೀಮ್ ಹಾಕ್ಬೇಕು. ಇನ್ನು ಚೆನ್ನಾಗಿ ಅಲಾಡ್ತೇನೆ ನೋಡಿ. ಇವಾಗ ಕ್ರೀಮ್ನಪ್ಪ. ಇದಕ್ಕೆ ಫ್ರೆಶ್ ಕ್ರೀಮ್ ಆ್ಯಡ್ ಮಾಡಬೇಕು. ಸೊ ನಿಮಗೆ ಫ್ರೆಶ್ ಚೀಸ್ ಸಿಗುತ್ತೆ. ಓಕೆ, ಸೊ ಇದಕ್ಕೆ ಸಾಲ್ಟ್ ಹಾಕ್ಬೇಕು. ಇನ್ನೊಂದು ಸ್ವಲ್ಪ ಇಲ್ವಾ? ಏನು? ಇನ್ನೊಂದು ಫ್ರೆಶ್ ಕ್ರೀಮ್ ಹಾಕೋದಾ? ಅದು ಬೇಕು. ನೆಕ್ಸ್ಟ್ ನೆಕ್ಸ್ಟ್ ಹಾಕ್ಬೇಕು. ರುಚಿಗೆ ತಕ್ಕಷ್ಟು. ಒಂದ್ ಮೂರು ಇರ್ಲಿ ಕಣ. ಚೆನ್ನಾಗಿ ಹಿಂಡ್ದವ್ರೆ. ಖಾಲಿ ಆಯ್ತು. ಎಲ್ರು ಹಿಂಗೆ ಹಿಂಡೋದಲ್ಲ, ನಿಂಬೆಹಣ್ಣು ಹಿಂಡ್ತೀರಾ, ಪ್ಯಾಕೆಟ್ ಹಿಂಡ್ತೀರಾ. ವಾವ್, ನೀನು ಅಷ್ಟೇ. ಇಟ್ಸ್ ಕಂಪ್ಲೀಟ್ಲಿ ಹಿಂಡೇಶ್. ಸೊ ಫೈನಲಿ ನೋಡಿ, ಫ್ರೆಶ್ ಚೀಸ್ ರೆಡಿ ಆಗಿದೆ. ವಾವ್, ಟೇಸ್ಟ್. ಸಾಹೇಬ್ರು ಬೇರೆ ಏನೋ ಟೇಸ್ಟ್ ಮಾಡ್ತಿದ್ದಾರೆ. ಒರಿಜಿನಲ್ ಜೇನುತುಪ್ಪ ಸಖತ್ತಾಗಿದೆ. ಓಕೆ, ಅದು ಕಾಡಿಂದ ತಂದಿರೋದು. ಕಾಡಲ್ಲೇ ಸಿಗೋದು ಒರಿಜಿನಲ್ ಜೇನುತುಪ್ಪ. ನಾಡಲ್ಲಿ ಸಿಗಲ್ವಾ? ಸಿಗುತ್ತೆ, ಆದ್ರೆ ಸಿಗಲ್ವಾ? ಸಿಗುತ್ತೆ ಬಟ್ ಜಾಸ್ತಿ ಸಿಗೋದು ಕಾಡಲ್ಲಿ ಅಂತ ಹೇಳಿದೆ. ವಾವ್, ಇಷ್ಟು ಕ್ಯೂಟ್ ಫೇಸ್ ನೋಡಿ. ವಾವ್ ವಾವ್. ಕೃಷ್ಣ ಬೆಣ್ಣೆ ತಿಂದ್ರೆ ಹಿಂಗೆ ಕಾಣ್ತಾ ಇದ್ದಿದ್ದಂತೆ. ನನ್ನ ಮಗನೇ. ಅಲ್ಲ ಕಣ, ಸೇಫ್ ಆಗಿ ಎತ್ತಿಟ್ಟಿಲ್ಲ ಅಂದ್ರೆ ಅಮ್ಮ ಹೊಡಿತಾರೆ. ಮಾಡ್ದೆ
ಸೊ ನೆಕ್ಸ್ಟ್ ಫ್ರೆಶ್ ಕ್ರೀಮ್ನ ಹಾಕ್ಬಿಟ್ಟು ಲೆಮನ್ನ ನೀಟಾಗಿ ಸ್ವಲ್ಪ ಹಿಂಗೆ ತುರಿದ್ರೆ ಲೆಮನ್ ಜಸ್ಟ್ ಸಿಗುತ್ತೆ. ಸೊ ಇದನ್ನು ಆ್ಯಡ್ ಮಾಡಬೇಕು. ಸೊ ಆಲ್ರೆಡಿ ಆ್ಯಡ್ ಮಾಡಿದ್ದೀನಿ. ಸೊ ಅದಾದಮೇಲೆ ನೀಟಾಗಿ ಬ್ಲೆಂಡ್ ಮಾಡಬೇಕು. ಫ್ರೆಶ್ ಚೀಸ್ ಹಾಕಿ ಅದ್ರ ಜೊತೆಗೆ ಫ್ರೆಶ್ ಕ್ರೀಮ್ ಹಾಕಿ ಬ್ಲೆಂಡ್ ಮಾಡಿದಾಗ ಈ ಥರ ಆಗುತ್ತೆ. ಸೊ ಇದ್ರ ಮೇಲೆ ನೆಕ್ಸ್ಟ್ ಶುಗರ್ ಮ್ಯಾಡ್ ಶೆಫ್ ಅವ್ರನ್ನ ಯಾಕೆ ಹೇಳ್ತಿದ್ದ? ಅವ್ರ ಪಾಪ ಚೆನ್ನೈಲೆಲ್ಲ ಆರಾಮಾಗಿದ್ದಾರೆ. ಅವ್ರು ನಮ್ಮ ಬ್ಲಾಗ್ ನೋಡ್ಲಿ ಅಂತ. ಆಕ್ಚುಲಿ ಅವ್ರು ಈ ಬ್ಲಾಗ್ ನೋಡಿ ತುಂಬಾ ಖುಷಿ ಪಡ್ತಾರೆ. ಯಾಕಂದ್ರೆ ಅವರು ಹೇಳ್ತಾ ಇದ್ರು ಅಂದ್ರೆ ಮನೆಯಲ್ಲೂ ಪ್ರಿಪೇರ್ ಮಾಡ್ತಾ ಇರಿ ಅಂಡ್ ಚಾನಲ್ಗೂ ಹಾಕ್ತಾ ಇರಿ ಅಂತ. ಬಟ್ ಯಾವ ಚಾನಲ್ಗೂ ಅಂತ ಏನಿಲ್ಲ. ಇದು ನಾವಿವತ್ತು ಸ್ಪೆಷಲಿ ಮಾಡ್ತಿರೋದು ಪ್ಯಾಂಡರ್ ಬರ್ಡೇ. ಸೊ ಪ್ಯಾಂಡರ್ ಬರ್ಡೇ ನಾವು ಚೀಸ್ ಕೇಕ್ ಪ್ರಿಪೇರ್ ಮಾಡ್ತಿದ್ದೀವಿ ಅಷ್ಟೇ. ಸೊ ಇದನ್ನ ನಾವು ಯಾವ ಚಾನಲ್ ಅಪ್ಲೋಡ್ ಮಾಡ್ತಾ ಇದೀವಿ? ಇದನ್ನ ದಿಲ್ ಖುಷ್ ಚಾನಲ್ ಅಪ್ಲೋಡ್ ಮಾಡೋಣ, ಏನಂತೀರ? ಆ್ಯಕ್ಚುಲಿ ಚೆನ್ನಾಗಿದೆ ಅಲ್ಲ? ದಿಲ್ ಖುಷ್ ಚಾನಲ್ ಅಪ್ಲೋಡ್ ಮಾಡಿದ್ರೆ ದಿಲ್ ಖುಷ್ ಫ್ಯಾನ್ಸು ಖುಷಿ ಆಗ್ತಾರೆ. ಎಕ್ಸಾಕ್ಟ್ಲಿ. ಸೊ ಅವ್ರ ಹಾರ್ಟ್ ಕೂಡ ದಿಲ್ ಖುಷ್. ಎಕ್ಸಾಕ್ಟ್ಲಿ. ಸಕಲಾಗಿ ಹೇಳಬೇಕು. ಸೊ ಇಷ್ಟಾದ್ಮೇಲೆ ನೆಕ್ಸ್ಟ್ ನಾವು ಹಾಕ್ಬೇಕಾಗಿರೋದು ವೆನಿಲ್ಲಾ ಎಸೆನ್ಸ್. ಸೌಂಡ್ ಎಫೆಕ್ಟ್ಸ್. ಸೊ ಇದಾದ್ಮೇಲೆ ಜೆಲಟಿನ್ ಹಾಕ್ಬೇಕು. ಜೆಲಟಿನ್ ಇದೆ, ಜೆಲಾಟಿನ್ ಪೌಡರ್ ಇದೆ. ಜೆಲಟಿನ್ ಇದ್ಯಾಕೆ ಹಾಕೋದು ಅಂದ್ರೆ ಸ್ವಲ್ಪ ಥಿಕ್ನೆಸ್ ಬರಲಿ ಅಂತ. ಸೊ ಇದನ್ನ ಬೌಲ್ ಹಾಕಿ ಅಷ್ಟು ಒಂದು ಸ್ವಲ್ಪ ಜಾಸ್ತಿ ಇದೆಯಲ್ಲ. ಸೊ ಇದಕ್ಕೆ ಬಿಸಿನೀರು ಹಾಕಬೇಕು, ಉಗುರು ಬಿಸಿ ಅಷ್ಟು. ಸೊ ಆಲ್ರೆಡಿ ನಮ್ಮ ಅಥರ್ವ ಅವರು ಬಿಸಿನೀರನ್ನ ಕಾಯಿಸಿಟ್ಟಿದ್ದಾರೆ. ಸೊ ಅದನ್ನ ಹಾಕ್ಬಿಟ್ಟು ಸೊ ಇದಾದ್ಮೇಲೆ ಮೇನ್ ಆಗಿ ನಾವು ಇದು ವಾಟರ್ ಮ್ಯಾನ್ ಹಲವು ರೆಡಿ ಮಾಡಿದ್ವಲ್ಲ, ಸೊ ಅದನ್ನ ಹಾಕ್ಬೇಕು. ಓಕೆ, ಬ್ಲೆಂಡ್ 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 ಬ್ಲೆಂಡ್. ಆಕ್ಚುಲಿ ಖುಷಿ ಅವರಿಗೆ ಕೇಕ್ ಇಷ್ಟನಾ ಇಲ್ಲ ಚೀಸ್ ಕೇಕ್ ಇಷ್ಟನಾ? ಅವ್ಳಿಗೆ ಚೀಸ್ ಕೇಕ್ ಅಂದ್ರೆ ಇಷ್ಟ. ಅವಳಿಗೆ ಸ್ವೀಟ್ಸ್ ಅಂದ್ರೆ ಆಕ್ಚುಲಿ ನಾರ್ಮಲ್ ತುಂಬಾನೇ ಇಷ್ಟ. ಓಕೆ, ಅದ್ರಲ್ಲಿ ಚೀಸ್ ಕೇಕ್ ಅಂದ್ರೆ ತುಂಬಾ ಇಷ್ಟ. ತುಂಬಾ ಇಷ್ಟ. ಇವಾಗ ನೋಡ್ಬೇಕು ನಾವು ಮಾಡೋ ಚೀಸ್ ಕೇಕ್ ಎಷ್ಟು ಇಷ್ಟ ಆಗುತ್ತೆ. ಕರೆಕ್ಟ್. ಹಲೋ ನಾವಿಬ್ರು ಮಾಡಿರೋದು, ನಿಮ್ದೇನ್ ಕಾಂಟ್ರಿಬ್ಯೂಷನ್ ಇಲ್ಲ. ಹಲೋ, ಸ್ಟಾರ್ಟಿಂಗ್ ಇಂದ ನನ್ನ ಮಗನ್ ಸಡಿ ಬರ್ರಿ ವಿಡಿಯೋ ಕಂಟ್ರೋಲ್ ಸ್ವಲ್ಪ ರೋಸ್ಟ್ ಆದ್ರೆ ಸಾಕು, ವಿಡಿಯೋ ಆಫ್ ಮಾಡ್ತಾರೆ ಪದೇ ಪದೇ. ಸೊ ತುಂಬಾ ವಿಡಿಯೋ ಕಟ್ಟಿಂಗ್ ಇದ್ರೆ ಅದು ಇವನ್ ಕಡೆಯಿಂದ. ವಾಟರ್ ಮೆಲನ್ ಹಲ್ವಾ ಮಾಡ್ಬೇಕು, ವಾಟರ್ ಮೆಲನ್ ಚೀಸ್ ಕೇಕ್ ಹಲ್ವಾ ಮಾಡ್ಬೇಕು ಅಂತ ಏನೋ ಕರ್ಕೊ ಬಂದ್ರು ನಮ್ಗೆ. ನೋಡಿದ್ರೆ ಅದನ್ನ ಮಾಡೋದ್ರ ಜೊತೆಗೆ ನನ್ನೂ ರೋಸ್ಟ್ ಮಾಡಿ ಇಡ್ತಾರೆ. ಬೇಡಗರು. ಚೆನ್ನಾಗಿದೆ. ಸ್ಲೋ ಆಗಿ ಫ್ಲೇವರ್ ಸಿಗ್ತದೆ. ಚೆನ್ನಾಗಿದೆ. ಕೇಕ್ ಅವಾಗಲೇ ಬಿಸ್ಕೆಟ್ ಹಾಕಿ ಇದು ಮಾಡಿದ್ವಲ್ಲ, ಸಖತ್ತಾಗಿ ಬಂದಿದೆ. ಸೊ ಆವಾಗಲೇ ರೆಫ್ರಿಜರೇಟ್ ಮಾಡಿದ್ವಲ್ಲ, ಸೊ ಅದು ಈ ತರ ಬಂದಿದೆ. ಸೊ ಇದಕ್ಕೆ ಚೀಸ್ ಕೇಕ್ನ ಹಾಕ್ಬಿಟ್ಟು ಮತ್ತೆ ರೆಫ್ರಿಜರೇಟ್ ಮಾಡಬೇಕು. ಚೀಸ್ ಕೇಕ್ ಎಲ್ಲರೂ ತಿಂದಿರ್ತಾರೆ ಎಲ್ಲ ಕಡೆ, ಬಟ್ ವಾಟರ್ ಮೆಲನ್ ಚೀಸ್ ಕೇಕು ಯಾರು ಟ್ರೈ ಮಾಡಿರಲ್ಲ. ಸೊ ತುಂಬ ಫ್ಯಾಬ್ ಇದೆ, ಟೇಸ್ಟ್ ಮಾತ್ರ. ಸೊ ಸ್ಪೆಷಲ್ ನಮ್ಮ ಕಡೆಯಿಂದ ಸ್ಪೆಷಲ್ ಸ್ಪೆಷಲ್ ಚೀಸ್ ಕೇಕ್ ಮಾಡೋದು ಏನು ಪಮ್ಮಲ್ ಅದಂತ ತುಂಬಾ ಖುಷಿ ಆಗ್ತಿದ್ದಾರೆ. ಇಲ್ಲ ಸೊ ಇವತ್ತು ವಿಡಿಯೋ ಎಷ್ಟೆಷ್ಟು ವಯಸ್ಸಿರ್ತಾನೋ ಗೊತ್ತಿಲ್ಲ ಇವನು. ಸೊ ಪ್ಯಾಂಡಾಗೆ ನಮ್ಮ ಕಡೆಯಿಂದ ಚೀಸ್ ಕೇಕ್ ಮಾಡೋದ್ರ ಮೂಲಕ ನಿಮಗೆ ಚೀಸ್ ಕೇಕ್, ವಾಟರ್ ಮೆಲನ್ ಚೀಸ್ ಕೇಕ್ ಯಾವ ಥರ ಮಾಡ್ಬೋದು ಅಂತ ಹೇಳ್ಕೊಟ್ಟಿದ್ದೀವಿ. ಸೊ ನೀವು ಟ್ರೈ ಮಾಡಿ, ಇದನ್ನ ಡೆಫಿನೆಟ್ ಆಗಿ ನೀವು ಎಲ್ಲರೂ ಇಷ್ಟಪಡ್ತೀರಾ. ಇದಕ್ಕೆ ನಾವು ಜೆಲಟಿನ್ ಆ್ಯಡ್ ಮಾಡಬೇಕು. ಸೊ ಇದನ್ನು ಅವಾಗಿಂದ ಜೆಲಟಿನ್ ಏನಕ್ಕೆ ಇದಕ್ಕೆ ಆ್ಯಡ್ ಮಾಡೋದು? ಜೆಲಟಿನ್ ಯಾಕಂದ್ರೆ ಇವಾಗ ಚೀಸ್ ಕೇಕ್ ಹಾಕಿದಾಗ ರೆಫ್ರಿಜರೇಟ್ ಮಾಡಿದಾಗ ಅದು ಸ್ಟಿಕ್ ಆಗಿರಲ್ಲ, ಸೊ ಅದು ಬಿಟ್ಕೊಳ್ಳುತ್ತೆ. ಸೊ ಕೇಕ್ ತರ ಸ್ಮೂತ್ ಆಗಿ ಅಂದ್ರೆ ಆ ಶೇಪ್ ಅಲ್ಲಿ ಇರ್ಲಿ ಅನ್ನೋದಕ್ಕೆ ಜೆಲಟಿನ್ ಯೂಸ್ ಮಾಡೋದು. ಸೊ ಸ್ವಲ್ಪ ಗಟ್ಟಿಯಾಗಿ ನಿಂತ್ಕೊಳ್ಳುತ್ತೆ. ಇಲ್ಲಾಂದ್ರೆ
ನೀನು ಎಷ್ಟೇ ರೆಫ್ರಿಜರೇಟ್ ಮಾಡೋದು ಅದನ್ನ ಓಪನ್ ಮಾಡಿದಾಗ ಅದು ಹೊರಡ್ಬಿಡುತ್ತೆ. ಓಕೆ, ಇವಾಗ ಜೆಲಾಟಿನ್ ಹೆಂಗ್ ಮಾಡ್ತೀಯ? ಈ ಒಂದು ಇಂಪಾರ್ಟೆಂಟ್ ಪ್ರಾಸೆಸ್ ನ ಇಂಪಾರ್ಟೆಂಟ್ ವ್ಯಕ್ತಿ ಮಾಡ್ತಿದ್ದಾನೆ, ಬನ್ನಿ. ಕರೆಕ್ಟಾಗಿ ಎತ್ಕೊಬಿಟ್ಟ ಗುರು, ವಿಡಿಯೋ ಗ್ಯಾಪ್ ಅಲ್ಲಿ ಎತ್ಕೊಬಿಟ್ಟ. ಇವಾಗ ಇವ್ನು ಹೇಳೋದ್ರಲ್ಲಿ ಹೆಂಗಿತ್ತು ಅಂದ್ರೆ ನಾವು ಇಷ್ಟೆಲ್ಲ ಮಾಡಿದ್ ವೇಸ್ಟ್, ಎಲ್ಲ ಇರೋದು ಇದು ಒಂದ್ರಲ್ಲೇ ಅಂತ ಹೇಳ್ತಾ ಇದ್ದಾನೆ. ಇಷ್ಟೆಲ್ಲ ಮಾಡಿದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು? ಫೈನಲ್ ಸ್ಟೆಪ್, ಚೀಸ್ ಕೇಕ್ ನ ಪೋರ್ ಮಾಡಬೇಕು. ಪೋರಿಂಗ್. ಸೊ ಫೈನಲಿ ಚೀಸ್ ಕೇಕ್, ವಾಟರ್ ಮೆಲನ್ ಹಲ್ವಾ ಚೀಸ್ ಕೇಕ್ ಏನಿದೆ ರೆಡಿ ಆಗಿದೆ. ಸೊ ಇದನ್ನ ರೆಫ್ರಿಜರೇಟ್ ಮಾಡಬೇಕು. ಎಷ್ಟೊತ್ತು ರೆಫ್ರಿಜರೇಟ್ ಮಾಡಬೇಕು? ಮಿನಿಮಮ್ 4 hours ಮಾಡಿದ್ರೆ ಸ್ವಲ್ಪ ಬೆಟರ್ ಆಗಿರುತ್ತೆ. ಸೊ ಎಷ್ಟು ಅವರ್ ಇಟ್ಟರು ಸ್ವಲ್ಪ ಬೆಟರ್ ಅಂತ ಫೀಲ್ ಆಗುತ್ತೆ ನನಗೆ. ಸೊ ಮಿನಿಮಮ್ 4 hours. ಮಿನಿಮಮ್ 4 hours. ಸೊ ಖುಷಿಯವ್ರ ಬರ್ಡೇ 16th ಇರೋದು. ಸೊ ನಾವು 15th ಈ ವಿಡಿಯೋ ಮಾಡ್ತಾ ಇದ್ದೀವಿ. ಆ್ಯಂಡ್ ನಮ್ಮ ದೀಪು ಹಾಗೂ ಅಥರ್ವ ಹಾಗೆ ನಾನು 3 ಜನ ಸೇರಿ ಕೇಕ್ನ ಪ್ರಿಪೇರ್ ಮಾಡಿದ್ವಿ. ಸೊ ಪ್ಯಾಂಡ್ ಐ ವಿಶ್ ಅಂದರೆ ಈ ಕೇಕ್ ನಿನಗೆ ಇಷ್ಟ ಆಗುತ್ತೆ ಅಂತ. ಸೊ ನಮ್ಮ ಕಡೆಯಿಂದ ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಆ್ಯಂಡ್ ಒಂದು ಸ್ವಲ್ಪ ಚಿಕ್ಕ ಪ್ರಯತ್ನ ನಿನ್ನ ಹ್ಯಾಪಿ ಪಡಿಸೋಣ ಅಂತ ನಮ್ಮ 3 ಜನರ ಕಡೆಯಿಂದ. ಸೊ ಹೋಪ್ ಯು ಲೈಕ್ ಇಟ್. ಬೆವರು ಸುರಿಸ್ಬಿಟ್ಟು ಕೆಲಸ ಮಾಡಿದ್ದಾನೆ. ಸೊ ನಿಮ್ಗೆಲ್ರಿಗೂ ಇದ್ರ ಜೊತೆಗೆ ವಾಟರ್ ಮೆಲನ್ ಹಲ್ವಾ ಚೀಸ್ ಕೇಕ್ ಹೇಗೆ ಮಾಡೋದು ಅಂತಲೂ ಹೇಳ್ಕೊಟ್ವಿ. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ವಾಚ್ ಮಾಡಿದ್ದಕ್ಕೆ. ಆ್ಯಂಡ್ ಅವಳು ಅಂದರೆ ಇದನ್ನು ಯಾವ ರೀತಿ ಅವಳು ಎಕ್ಸ್ಪ್ರೆಸ್ ಮಾಡ್ತಾಳೆ ಅನ್ನೋದನ್ನ ನಾಳೆ ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀವಿ. ಟಿಲ್ ದೆನ್ ಸಿ ಲೈಕ್ ಸೊ ಫೈನಲಿ ವಾಟರ್ ಮೆಲನ್ ಹಲ್ವಾ ಚೀಸ್ ಕೇಕ್ ರೆಡಿ ಇದೆ. ಇವಾಗ ಪ್ಯಾಂಡಾ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋ ಟೈಮ್. ಸೊ ಓಕೆ, ಇವಾಗ ನಮ್ಮ ಪ್ಯಾಂಡಾ ರಿಯಾಕ್ಷನ್ ನೋಡೋಣ. ಓಕೆ, ಓಪನ್ ಮಾಡಿ. ನೀನ್ ಮಾಡಿದ್ದ ಹೌದು, ಯಾವಾಗ್ಲೂ ಫುಲ್ ನೀನೇ ಮಾಡ್ದ ಇದು. ಓಪನ್ ಮಾಡಿ. And 1 second video. Seriously? Watch this. One panda. ಇವತ್ತು ನಿನ್ನ ಸ್ಪೆಷಲ್ ಡೇ. ಸ್ಪೆಷಲ್ ಆಗಿ ನಾನೇ ಕೇಕ್ ಅದು ನಿಜ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆ್ಯಕ್ಚುಲಿ ಒಂದೇ ಪೀಸ್ ಕೇಳಿದ್ದೆ ನಾನು. ಈ ಚೀಸ್ ಕೇಕ್ ತುಂಬ ಇಷ್ಟ ಆಗಿ ಇಡೀ ಕೇಕ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ 3 ಜನರಿಗೂ. Happy birthday to you. Happy birthday dear Kushi. Okay, thank you. Happy birthday. ಥ್ಯಾಂಕ್ ಯು.